ಆ ಥರದ ಯಾವುದೇ ಒಂದು ತೀರ್ಮಾನ ನಮ್ಮ ಪಕ್ಷದ ವರಿಷ್ಠರು ಮಾಡ್ತಾರೆ. ಅದರ ಬಗ್ಗೆ ನಾವು ಯಾರೂ ಕೂಡ ತಲೆ ಕೆಡಿಸ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತು ಇದ್ರ ಬಗ್ಗೆ ಚರ್ಚೆ ಮಾಡುವಂಥ ಅವಶ್ಯಕತೆ ಕೂಡ ಇಲ್ಲ. ಇದರಿಂದ ಒಂದೊಂದು ಸಲ ಯಾರೋ ಒಂದೊಂದು ಹೇಳಿಕೆಗಳಿಂದ ಸುಮ್ಮನೆ ಅನಾವಶ್ಯಕವಾಗಿ ಈ ಥರ ಚರ್ಚೆ ಆಗ್ತಾ ಇರ್ತಕ್ಕಂಥ ನಾನು ಕೂಡ ಗಮನಿಸಿದ್ದೇನೆ. ಇದು ಅನಗತ್ಯ, ಇದು ಬೇಕಾಗಿಲ್ಲ. ಇದು ಏನೇ ಇದ್ದರೂ ಹೈಕಮಾಂಡ್ ಅವ್ರ ತೀರ್ಮಾನ, ಅದರ ಪ್ರಕಾರ ಎಲ್ಲರೂ ಹೋಗ್ತೀವಿ ಅಂತ CM ಅವರು ಹೇಳಿದ್ದಾರೆ, ಅಧ್ಯಕ್ಷರು ಆವಾಗಲೇ ಹೇಳಿದ್ದಾರೆ. ಸೊ ಅದರಿಂದ ಇದ್ರ ಬಗ್ಗೆ ಚರ್ಚೆನೇ ಆಗ್ತಾ ಇಲ್ಲ. ಆದ್ದರಿಂದ ಮೊನ್ನೆ ಅವರು ಮಗನೇ ಹೇಳ್ತಿದ್ದಾರಲ್ಲ ಸರ್, ಅವರು ಯಾವುದೋ ಒಂದು ಪ್ರಶ್ನೆ ಯಾವುದೋ ಮಾಧ್ಯಮದವ್ರು ಕೇಳಿದಾಗ ಏನೋ ಹೇಳಿರ್ತಾರೆ. ಅದರಿಂದ ಇದೆಲ್ಲ ಯಾರೋ ಒಬ್ಬರು ತೀರ್ಮಾನ ಅಲ್ಲ, ಇದು ಹೈಕಮಾಂಡ್ ತೀರ್ಮಾನ, ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಅದ್ರ ಎಲ್ಲರಿಗೂ ಒಪ್ಕೊಂಡು ಹೋಗ್ತಕ್ಕಂಥದ್ದು ಇದೆ. ಯಾರೋ ಒಬ್ಬರಿಬ್ಬರು ಏನೋ ಹೇಳ್ತಾರೆ ಬಿಡಿ, ಅದೇನು ದೊಡ್ಡ ವಿಚಾರ ಅಲ್ಲ. ಖಂಡಿತ ಪಕ್ಷದಲ್ಲಿ ಇವತ್ತು ನಮ್ಮಲ್ಲಿ ಯಾವುದೇ ರೀತಿಯ ಗುಂಪುಗಾರಿಕೆಯೂ ಕೂಡ ಇಲ್ಲ, ಭಿನ್ನಮತನೂ ಇಲ್ಲ. ನಾವು ನೋಡಿದ್ದೀನಿ ಮೊನ್ನೆ ಅಧಿವೇಶನದಲ್ಲಿ ಎಲ್ಲ ಒಗ್ಗಟ್ಟಾಗೇ CM ಅವರು DCM ಅವರು ನಾವೆಲ್ಲರೂ ಒಗ್ಗಟ್ಟಾಗಿ ಅಧಿವೇಶನದಲ್ಲೂ ಕೂಡ ಇದ್ದು ಎಲ್ಲ ಕಾರ್ಯಕ್ರಮದಲ್ಲೂ ಕೂಡ ಇದ್ದೇವೆ, ಎಲ್ಲ ಒಟ್ಟಿಗೆ ಮಾಡ್ತಾ ಇದ್ದೀವಿ. ಈಗ 5 ವರ್ಷಕ್ಕೆ ಸಿದ್ದರಾಮಯ್ಯ ಅವರು CM ಆಗಿರ್ತಾರೆ ನೋಡಿ, ಇವೆಲ್ಲ ಪಕ್ಷದ ವರಿಷ್ಠ ತೀರ್ಮಾನ, ಇದು ನಾವೇ ಹೇಳುವಂಥದ್ದಲ್ಲ. ಈಗಾಗಲೇ CM ಹೇಳಿದಾರಲ್ಲ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಾನು ಹೋಗ್ತೀನಿ ಅಂತ CM ಹೇಳಿದಾರಲ್ಲ. ಇರ್ಬೋದು, ಅವ್ರ ಕೆಲವು ಫಾಲೋವರ್ಸ್ ಇರ್ಬೋದು, ಅದು ಬೇರೆ ಪ್ರಶ್ನೆ. ಅದ್ರ ಬಗ್ಗೆ ನಾನೇನು ಹೇಳೋಕೆ ಹೋಗೋದಿಲ್ಲ. ಆದರೆ ಈ ವಿಷಯದಲ್ಲಿ, ಈ ತೀರ್ಮಾನದಲ್ಲಿ ಯಾರು ಏನಾದರೂ ಹೇಳಿಕೆಗಳು ಕೊಟ್ಟರೆ ಅದರಿಂದ ಬದಲಾವಣೆ ಅಥವಾ ಇನ್ನೊಂದು ಆಗುವಂಥದ್ದು ಏನು ಪ್ರಶ್ನೆ ಬರೋದಿಲ್ಲ. ಇದು ಪಕ್ಷದ ಹಿತದೃಷ್ಟಿಯಿಂದ ಮುಂದೆ ಏನು ಮಾಡಬೇಕು ಅದು ಹೈಕಮಾಂಡ್ ಮಾಡೇ ಮಾಡ್ತಾರೆ. ಇದ್ರ ಬಗ್ಗೆ ಈಗ ಮಾತಾಡುವಂಥ ಅವಶ್ಯಕತೆ ಇಲ್ಲ. ಇದೇನೇ ಇದ್ದರೂ ನಾವೆಲ್ಲರೂ ಒಂದಾಗಿದ್ದೀವಿ. CM ಅವರು DCM ಅವರು ನಾವೆಲ್ಲರೂ ಕೂಡ ಹೈಕಮಾಂಡ್ ಹೇಳಿದ ಪ್ರಕಾರ ನಡೀತೀವಿ ಅಂತ ಹೇಳಿದ್ದಾರೆ. ಅದರಿಂದ ಇದ್ರ ಬಗ್ಗೆ ಸುಮ್ಮನೆ ಯಾಕೆ ಚರ್ಚೆ ಮಾಡಬೇಕು? ಈ ವಿಷಯಗಳು ಇವಾಗ ಯಾವುದೇ ರೀತಿಯ ಚರ್ಚೆ ಆಗಿರ್ತಕ್ಕಂಥದ್ದು ಏನೂ ಇಲ್ಲ. ಕೆಲವರು ಪ್ರಶ್ನೆಗಳು ಕೇಳ್ತಾರೆ, ಕೆಲವು ಊಹಾಪೋಹಗಳು ಇರ್ತದೆ. ಇಂಥ ಈಗ ಆಯವ್ಯಯ ಮಂಡನೆ ಆಗ್ತದೆ. ಅದಾದಮೇಲೆ ಸಚಿವ ಸಂಪುಟ ಪುನರ್ರಚನೆ ಖಂಡಿತ ಅದಕ್ಕೆಲ್ಲ ಆ ಸಮಯ ಬಂದೇ ಬರ್ತದೆ. ಅದ್ರ ಬಗ್ಗೆ ನಾನು ಇಲ್ಲ ಅಂತ ಹೇಳೋದು. ಅವಕಾಶ ಸಿಗಬೇಕು. ಯಾರು ಇರೋರೇ ಇರಬಾರ್ದು, ನಾನೇ ಯಾವಾಗಲೂ ಇರಬೇಕು ಅಂತ ನಾನು ಹೇಳೋಕ್ಕಾಗ್ತದ? ಬೇರೆಯವ್ರಿಗೂ ಅವಕಾಶ ಸಿಗಬೇಕು ತಾನೆ. ಅದಕ್ಕೋಸ್ಕರ ಇವೆಲ್ಲ ಆಗ್ತದೆ. ಆದರೆ ಯಾವಾಗ ಆಗುತ್ತೆ ಹೇಳೋಕ್ಕಾಗೋದಿಲ್ಲ. ಬ್ಯಾಲೆಟ್ ಪೇಪರ್ ಮಾಡೋದ್ರಲ್ಲಿ ಈಗಾಗಲೇ ನಮ್ಮ ಬೆಂಗಳೂರಿನ ಚುನಾವಣೆ ಕೂಡ ಬ್ಯಾಲೆಟ್ ಪೇಪರಲ್ಲಿ ಆಗುವಂಥದ್ದು ಆಗಿದೆ. ಮಹಾನಗರ ಪಾಲಿಕೆ ಆಯಿತಾ, ಅದು ಕೂಡ ಬ್ಯಾಲೆಟ್ ಪೇಪರ್ ಮಾಡಬೇಕು ಅಂತ ಆಗಿದೆ. ಅದರಿಂದ ಇವತ್ತು ಅನೇಕ ಆಧುನಿಕ ರಾಷ್ಟ್ರಗಳಲ್ಲೂ ಕೂಡ ಅವರು ಈ EVM ಅಲ್ಲಿ ನಂಬಿಕೆ ಇಟ್ಕೊಳ್ಳೋದಿಲ್ಲ. ಯಾಕೆಂದರೆ ಎಲೆಕ್ಟ್ರಾನಿಕ್ ಮೆಷಿನ್ ಇದ್ದಾಗ ಅದನ್ನು ಮ್ಯಾನಿಪುಲೇಷನ್ ಮಾಡೋದಕ್ಕೆ ಅವಕಾಶ ಇದ್ದೇ ಇರ್ತದೆ. ಯಾವುದೇ ನೀವು ಒಂದು ದೊಡ್ಡ ಮೊಬೈಲ್ ಫೋನು ತೊಗೊಳ್ಳಿ, ಅದನ್ನು ಕೂಡ ಮ್ಯಾನಿಪುಲೇಟ್ ಮಾಡುವಂಥ ಅವಕಾಶ ಇರ್ತದೆ. ಅದಕ್ಕೋಸ್ಕರ ದೊಡ್ಡ ಆಧುನಿಕ ರಾಷ್ಟ್ರಗಳು ಅವರೇ EVMಗಳು ಉಪಯೋಗ ಮಾಡೋದಿಲ್ಲ, ಆಯಿತಾ. ಅದರಿಂದ ಇದ್ರ ಬಗ್ಗೆ ನಾವು ಮ್ಯಾನಿಪುಲೇಷನ್ಗೆ ಅವಕಾಶ ಆಗಬಾರ್ದು. ಸಂಶಯ ಇದ್ದಾಗ ಆ ಸಂಶಯಕ್ಕೆ ಆಸ್ಪದ ನೀಡಬಾರ್ದು ಅಂತೇಳಿ ಇದನ್ನು ತೀರ್ಮಾನ ತೊಗೊಂಡಿದ್ದಾರೆ. ನೋಡಿ, ನಾನು ಅದರ ಬಗ್ಗೆ ಹೇಳ್ತಾ ಇಲ್ಲ. ನಾನು ಹೇಳ್ತಾ ಇರುವಂಥದ್ದು ಕೆಲವು ವಿಚಾರದಲ್ಲಿ ಇವತ್ತು ಯಾವುದೇ ಒಂದು ಎಲೆಕ್ಟ್ರಾನಿಕ್ ಐಟಮ್ಮು ಅದಕ್ಕೆ ಅದರಲ್ಲಿ ಹಸ್ತಕ್ಷೇಪ ಮಾಡೋದಕ್ಕೆ ಅವಕಾಶ ಇರ್ತದೆ ಅಲ್ವಾ? ಒಪ್ತೀರಾ ತಾನೆ? ಅದಕ್ಕೋಸ್ಕರ ಆ ಥರ ಇದ್ದಾಗ ಅದರ ಬಗ್ಗೆ ಭಾಳಷ್ಟು ವಿಷಯಗಳನ್ನು ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗಿದೆ. ವಿರೋಧ ಪಕ್ಷಗಳು ಅನೇಕ ವಿಷಯಗಳ ಬಗ್ಗೆ ಪ್ರಸ್ತಾಪ ಮಾಡಿದ್ದಾರೆ. ಚುನಾವಣಾ ಆಯೋಗ ಸ್ಪಷ್ಟವಾದಂಥ ಅದನ್ನು ಪಾರದರ್ಶಕವಾಗಿ ಅದನ್ನು ಮಾಡಿಲ್ಲ. ಇದುವರೆಗೂ ನಮ್ಮ ಸಮಸ್ಯೆಗಳನ್ನು ದೂರ ಮಾಡಿಲ್ಲ. ನಾನೇನು EVM ಇಂದ ಮೋಸ ಆಗ್ತಾಯಿದೆ ಅಂತ ನಾನು ಹೇಳೋಕ್ಕೆ ಹೋಗಲ್ಲ. ಆದರೆ ಸಂಶಯಗಳಿದೆ ಅಷ್ಟೇ.